ರೋಗಿ ಇದ್ದ ವಾಹನಕ್ಕೆ ಬೀಗ ಜಡಿದ ಟ್ರಾಫಿಕ್ ಪೊಲೀಸ್. 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡಿದ ರೋಗಿ. ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸಂಚಾರಿ ಪೊಲೀಸರ ಡ್ಯೂಟಿ. ಸಾರ್ವಜನಿಕರು ಅವರಿಗೆ ಸಹಕಾರ ಕೊಡೋದು ಅವರ ಕರ್ತವ್ಯ. ಆದರೆ ಅದನ್ನೇ ನೆಪ ಮಾಡಿಕೊಂಡ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಇಂದು ರೋಗಿ ಇದ್ದ ವಾಹನಕ್ಕೆ ನೋ ಪಾರ್ಕಿಂಗ್ ಜಾಗದಲ್ಲೇ ನಿಲ್ಲಿಸಿದ್ರು ಅಂತ ಬರೋಬ್ಬರಿ 4 ಗಂಟೆಗಳ ಕಾಲ ನಿಲ್ಲಿಸಿ ದಂಡ ಕಟ್ಟಿ ಹೋಗ್ತೀವಿ ಅಂತ ಗೋಗರೆದ್ರು ಬಿಡದ ಗರ್ಭಕೋಶ ತೊಂದರೆಯಿಂದ ನರಳುತ್ತಾ ಇದ್ದ ವೃದ್ಧ ಮಹಿಳೆಗೆ ಒಬ್ಬ ಮಹಿಳಾ ಪೊಲೀಸ್ ಆಗಿ ಸಂಚಾರಿ ಉಪ ನಿರೀಕ್ಷಕಿ ಇನ್ನಷ್ಟು ದರ್ಪ ತೋರಿ ಸಾರ್ವಜನಿಕರಿಗೆ ತೊಂದರೆ ನೀಡಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನೀವು ನೋಡ್ತಿರೋ ಈ ವೃದ್ಧ ಮಹಿಳೆ ಹೆಸರು ಚಿಕ್ಕಬಳ್ಳಾಪುರ ತಾಲೂಕಿನ ಕುಡವತ್ತಿ ಗ್ರಾಮದ ನಂಜಮ್ಮ. ಗರ್ಭಕೋಶ ತೊಂದರೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜೀವನ ಆಸ್ಪತ್ರೆಯಲ್ಲಿ ತೋರಿಸಿಕೊಳ್ಳಲು ಬಿಬಿ ರಸ್ತೆಯಲ್ಲಿ ತಮ್ಮ ಕಾರು ನಿಲ್ಲಿಸಿ ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲಿ ಬೇರೆ ಕಡೆಗೆ ಹೋಗುವಂತೆ ರೆಫರ್ ಮಾಡಿದ್ರು. ಹಿನ್ನೆಲೆಯಲ್ಲಿ ಹೊರಬರುವ ವೇಳೆಗೆ ಇಲ್ಲಿನ ಸಂಚಾರಿ ಪೊಲೀಸ್ PSI ವಿದ್ಯಾ ಎನ್ನುವರು ಕಾರಿನ ಚಕ್ರಕ್ಕೆ ಬೀಗ ಜಡಿದು ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವುದನ್ನು ನೋಡದೆ ದರ್ಪ ತೋರಿದ್ದಾರೆ. ರೋಗಿ ಕಡೆಯವರು ದಂಡ ಕಟ್ತೀವಿ ಬಿಡಿ ಅಂತ ಹೇಳಿದ್ರು ಬಿಟ್ಟಿಲ್ಲ. ಕಾರಲ್ಲಿ ಮಹಿಳೆ ಇದ್ರೂ ವಾಹನವನ್ನು ಲಾಕ್ ಮಾಡಿಕೊಂಡ ಹೋದ ಟ್ರಾಫಿಕ್ ಸಿಬ್ಬಂದಿ ರೋಗಿಯ ದಾಖಲೆ ಬ್ಯಾಗ್ ತರಲು ಆಸ್ಪತ್ರೆ ಒಳಗೆ ಹೋಗಿದ್ದ ಚಾಲಕ ಬಂದು ಬೇರೆ ಆಸ್ಪತ್ರೆ ಹೋಗಲು ಬಿಡದ ಮನೆಗೆ ಹೋಗಲು ಬಿಡದ ರೋಗಿ ಜೊತೆಗೆ ಆಕೆಯ ಕುಟುಂಬಸ್ಥರು 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡುವಂತೆ ಮಾಡಿದ್ದಾರೆ. ಸತತ 3 ಗಂಟೆಗಳ ಕಾಲ ಕೇಳಿಕೊಂಡ್ರು ಸ್ಥಳಕ್ಕೆ ಬಾರದ ಟ್ರಾಫಿಕ್ ಪೊಲೀಸ್ ಕೊನೆಗೆ ಈ ವಿಷಯ SP ಗಮನಕ್ಕೆ ತಂದ ನಂತರ ಮತ್ತೆ ಬೀಗ ತೆಗೆದು ಬಿಟ್ಟಿದ್ದಾರೆ ಅಂತ ರೋಗಿ ಕಡೆಯವರು ಆವಲತ್ತುಕೊಂಡಿದ್ದಾರೆ. 12 ಗಂಟೆಯಿಂದ ವೇಟ್ ಮಾಡಿದ್ರು ಪೊಲೀಸರು ಬಂದಿದ್ದೆಲ್ಲ ಈಗ 3:30-4 ಗಂಟೆಗೆ ಬಂದಿದ್ದಾರೆ. ಬಂದು ತೆಗೆದುಬಿಟ್ಟು ಪೆನಾಲ್ಟಿ ಕಟ್ತೀವಿ ಅಂತ ತಿಳ್ಕೊಂಡಿರೋ ಹಂಗೆ ಕೇಳ್ಕೊಂಡಿರೋ ಹಂಗೆ ಹೊರಟೋಗ್ತಾ ಇದ್ದಾರೆ. ಏನು ಮಾಡಲೇ ಇಲ್ಲ, ಬಂದರು ತೆಗೆದ್ರು ಹಂಗೆ ಹೊರಟೋದ್ರು. ಪೆನಾಲ್ಟಿ ಕಟ್ತೀವಿ ಅಂತ ಕಟ್ಕೊಂಡಿರೋ ಹಂಗೆ ಕೇಳೇ ಇಲ್ಲ ಅವ್ರೀಗ. 12 ಗಂಟೆಯಿಂದ ಮಾಹಿತಿ ತಿಳಿದು ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತಿದ್ದ ಪತ್ರಕರ್ತರನ್ನು ವಿಡಿಯೋ ಮಾಡಿಕೊಂಡ ಟ್ರಾಫಿಕ್ ಸಿಬ್ಬಂದಿಯ ಕ್ರಮಕ್ಕೆ ಏನೆನ್ನಬೇಕು ಗೊತ್ತಿಲ್ಲ. ಸಾರ್ವಜನಿಕರ ಸ್ನೇಹಿಯಾಗಿ ಕೆಲಸ ಮಾಡಬೇಕಿರುವ ಪೊಲೀಸರೇ ಈ ರೀತಿ ವರ್ತಿಸಿದ್ರೆ ಇನ್ನು ದಾರಿ ಹೋಕರು ಪುಂಡಪೋಖರಿಗಳು ನಾಗರಿಕರನ್ನು ಸುಮ್ಮನೆ ಬಿಡ್ತಾರೆ ಅಂತ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 12 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡಿದ್ವಿ. ಏನಕ್ಕೆ ಬಂದಿದ್ರೆ? ಹಾಸ್ಪಿಟ್ಲಿಗೆ. ಹಾಂ ಇಲ್ಲೇ ಜೀವನ ಇಲ್ಲೇ ಇಟ್ಕೊಂಡು ಬರೋಂಥ ಊಟ ಮಾಡೋರು. ಊಟ ಇಲ್ದಿರ ಇದ್ದೀವಿ. ಏನು ಮಾಡ್ಬೇಕು ನಾವು? ಸತ್ತಿದ್ರು ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ. ಹಾಸ್ಪಿಟ್ಲು ತೋರಿಸಿದ್ರಾ? ಇದೇ ಹಾಸ್ಪಿಟ್ಲು. ಹೋಗ್ರಿ ಅಂದರು. ನಾವು ಬಂದ್ರಿ ಇಲ್ಲಿ ಕಾತ್ಕೊಂಡಿದ್ದೀವಿ. ನಾನು ಜಾಸ್ತಿನೇ ಆಯಿತು, 1 ಅವರ್ಗಿನ್ನ ಜಾಸ್ತಿನೇ ಆಯಿತು. ಬಂದು ಇಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ. ಊಟ ಇಲ್ದಿರ ನೀರು ಇಲ್ದಿರ ಹಿಂಗೆ ಕಾತ್ಕೊಂಡಿದ್ದೀವಿ. ಹಿಂಗೆ ಮಾಡಿಬಿಟ್ಟು ಹೋಗವ್ರೆ. ಏನು ಮಾಡೋದು ನಾವು? ಸುಸ್ತು ಏನು ಮಾಡೋದು? ಸುಸ್ತಾಗ್ತಾ ಐತೆ. ಸತ್ತೋದ್ರೂ ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ. ಎಲ್ಲರೂ ಹಿಂಗೆ ಮಾಡಿದ್ರೆ ಹಂಗೆ. 12 ಗಂಟೆಯಿಂದ ಇದ್ದೀವಿ ಇಲ್ಲೇ ಕಾತ್ಕೊಂಡು ಕುತ್ಕೊಂಡು. ಯಾರೂ ಬರಲಿಲ್ಲ ಇಲ್ಲಿಗೆ. ಇವಾಗ ನೀವು ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಿಗೆ ಹೋಗ್ಬೇಕು. ಪೊಲೀಸ್ ಡ್ರೆಸ್ ಮೈ ಮೇಲೆ ಇದೆ ಅಂತ ಮಾತ್ರಕ್ಕೆ ತಮಗೆ ತೋಚಿದಂತೆಲ್ಲ ವರ್ತಿಸಬಹುದು ಅಂದ್ಕೊಂಡ್ರೆ ಇಂಥವರಿಂದ ಎಷ್ಟು ಮಾತ್ರ ಸಾರ್ವಜನಿಕ ಸೇವೆಯನ್ನು ನಿರೀಕ್ಷಿಸಬಹುದು ಹೇಳಿ.
ಮಾಡಿದ್ರು ಪೊಲೀಸರು ಗಮನಕ್ಕೆಲ್ಲ ತಂದಿದೆ. ಈಗ 3:30-4 ಗಂಟೆಗೆ ಬಂದಿದ್ದಾರೆ. ಬಂದು ತೆಗೆದುಬಿಟ್ಟು ಪೆನಾಲ್ಟಿ ಕಟ್ತೀವಿ ಅಂತ ಕೇಳ್ಕೊಂಡಿರೋ ಹಂಗೆ ಹೊರಟೋಗ್ತಾ ಇದ್ದಾರೆ. ಏನು ಮಾಡಲೇ ಇಲ್ಲ, ಬಂದರು ತೆಗೆದ್ರು ಹಂಗೆ ಹೊರಟೋದ್ರು. ಪೆನಾಲ್ಟಿ ಕಟ್ತೀವಿ ಅಂದ್ರೂ ಕಟ್ಕೊಂಡಿರೋ ಹಂಗೆ ಕೇಳೇ ಇಲ್ಲ ಅವ್ರೀಗ. 12 ಗಂಟೆಯಿಂದ ಮಂದಿಗೆ ಹೊರಟೋದ್ರು. ಹೊತ್ತಿನಿಂದ ಊಟ ಇಲ್ದಿರ ಇಲ್ಲಿ ಮಲ್ಕೊಂಡಿದ್ದೀವಿ. ಸತ್ತೋದ್ರು ಹಿಂಗೆ ಅವ್ರು ಮಾಡ್ಬಿಟ್ಟು ಹೋಗೋದು. ಹಾಸ್ಪಿಟ್ಲಿಗೆ ಬಂದಿದ್ರು, ಹಿಂಗೆ ಮಾಡ್ಬಿಟ್ಟು ಹೋಗವ್ರೆ. ಬಂದ ಜನ ತೆಗೆದುಕೊಂಡು ಹೊರಟೋದು ನಾವು. ನಿಮ್ನೇನಾರು ಮಾತಾಡಿದ್ರಾ? ಇಲ್ಲ ನಮ್ಗೇನು ಮಾತಾಡಿಲ್ಲ. ಮಂದಿಗೆ ಹೊರಟೋದ್ರು. ಹೊತ್ತಿನಿಂದ ಊಟ ಇಲ್ದಿರ ಇಲ್ಲಿ ಮಲ್ಕೊಂಡಿದ್ದೀವಿ. ಸತ್ತೋದ್ರು ಹಿಂಗೆ ಅವ್ರು ಮಾಡ್ಬಿಟ್ಟು ಹೋಗೋದು. ಹಾಸ್ಪಿಟ್ಲಿಗೆ ಬಂದಿದ್ರು, ಹಿಂಗೆ ಮಾಡ್ಬಿಟ್ಟು ಹೋಗವ್ರೆ. ಬಂದ ಜನ ತೆಗೆದುಕೊಂಡು ಹೊರಟೋದು ನಾವು. ನಿಮ್ನೇನಾರು ಮಾತಾಡಿದ್ರಾ? ಇಲ್ಲ